ಮನೆಯ ಇಂಟೀರಿಯರ್ ಸ್ಟೈಲ್ ಮತ್ತು ಅಂದುವನ ಪೇಪರ್ ಡೆಕೋರೇಷನ್ನಿಂದ ಮತ್ತಷ್ಟು ಹೆಚ್ಚಿಸಬಹುದು. ಈಗಂತೂ ಹಲವಾರು ವಿನ್ಯಾಸದಲ್ಲಿ ಅಲಂಕಾರಿಕ ಪೇಪರ್ಗಳು ಲಭ್ಯವಿದ್ದು ಮನೆಯ ವಸ್ತುಗಳಿಗೆ ಹೊಸ ಲುಕ್ ನೀಡುವಲ್ಲಿ ನೆರವಾಗ್ತಾ ಇದೆ. ಮೂಲತಃ ಫ್ರೆಂಚ್ನ ಕಲೆಯಾದ ಈ ಡೆಕೋಪ್ಯಾಜ್ ಆರ್ಟ್ನ ಮೂಲಕ ಮನೆಯಲ್ಲಿನ ಅನೇಕ ಹಳೆಯ ವಸ್ತುಗಳಿಗೆ ಹೊಸ ರೂಪ ನೀಡುವ ಟ್ರೆಂಡ್ ಇಂದು ಸಾಕಷ್ಟು ಜನಪ್ರಿಯವಾಗಿದೆ. ಹಾಗಾದ್ರೆ ಡೆಕೋಪ್ಯಾಜ್ ಆರ್ಟ್ನ ಮೂಲಕ ಸುಂದರ ಪೆನ್ ಸ್ಟ್ಯಾಂಡ್ ಅನ್ನ ಹೇಗೆ ರೆಡಿ ಮಾಡಬಹುದು ಅನ್ನೋದನ್ನ ನೀವೇ ನೋಡಿ. ಡೆಕೋಪ್ಯಾಜ್ ಅಂತ ಅಂದ್ರೆ ಕಟ್ಔಟ್, ಪೇಪರ್ ಕಟ್ಔಟ್. ಪೇಪರ್ ಮತ್ತೆ ವೈಟ್ ಗ್ಲೂ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲಿ ಯಾವ ಥರ ಅಂದವಾದ ವಸ್ತುಗಳನ್ನು ಮಾಡ್ಬೋದು ಅಂತ ನಾವು ಕಲ್ತ್ಕೊಳ್ಳೋಣ. ಡೆಕೋಪ್ಯಾಜ್ ಪೆನ್ ಸ್ಟ್ಯಾಂಡ್ ಮಾಡೋಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: ಕಾರ್ಡ್ಬೋರ್ಡ್ ಬಾಕ್ಸ್, ವೆಲ್ವೆಟ್ ಪ್ಯಾಟರ್ನ್ ಪೇಪರ್, ವೈಟ್ ಗ್ಲೂ, ಬ್ರಷಸ್, ಗೋಲ್ಡನ್ ಕಲರ್ ಬ್ಲಿಂಗ್ಸ್, ಆಂಟಿಕ್ ಗೋಲ್ಡ್ ಆಕ್ರಿಲಿಕ್ ಕಲರ್, ಕಟರ್ ಬ್ಲೇಡ್ ಮತ್ತು ಕಟರ್ ಬೋರ್ಡ್. ಈಗ ನೀವು ನೋಡ್ತಾ ಇರೋದು ಕಾರ್ಡ್ಬೋರ್ಡ್ ಬಾಕ್ಸು. ನಾವು ಇದಕ್ಕೆ ಫಸ್ಟು ಒಂದು ಲೇಯರು ವೈಟ್ ಗ್ಲೂನ ಒಂದು ಕೋಟಿಂಗ್ ಕೊಡಬೇಕು. ಆಮೇಲೆ ಅದರ ಮೇಲೆ ನಾವು ಪೇಪರ್ನ ಅಂಟಿಸ್ಕೋಬೇಕು. ಸೊ ಈ ಥರ ಯಾವುದು ಎಡ್ಜಸ್ ಬಿಡ್ದಂಗೆ ಒಂದು ಲೇಯರ್, ತುಂಬ ದಪ್ಪನೂ ಇಲ್ಲದೆ ತುಂಬ ತೆಳ್ಳಗೂ ಇಲ್ಲದೆ ಕೋಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಗ್ಲೂನ ಹಾಕೊಂಡಿದ್ದೀನಿ, ಒಂದು ಲೇಯರ್ ಗ್ಲೂ ಹಾಕೊಂಡಿದ್ದೀನಿ, ವೈಟ್ ಗ್ಲೂನ. ಇವಾಗ ನಾವು ಅದಕ್ಕೆ ಪೇಪರ್ನ ಅಂಟಿಸೋಣ. ನಾನು ಇವತ್ತು ಪ್ಯಾಟರ್ನ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ, ವೆಲ್ವೆಟ್ ಪ್ಯಾಟರ್ನ್ ಪೇಪರು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಏರ್ ಬಬಲ್ಸ್ ಬರದೇ ಇರೋ ಥರ ನೀವು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಹಾಕ್ಕೋಬೇಕು. ಎಡ್ಜಸ್ನ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೀವು ಕಟರ್ ಬ್ಲೇಡ್ನ ಯೂಸ್ ಮಾಡಿಬಿಟ್ಟು ಎಕ್ಸ್ಟ್ರಾಸ್ನ ಇವಾಗ ಕಟ್ ಮಾಡಬೇಕು. ಕಟ್ ಮಾಡೋವಾಗ ಆ್ಯಕ್ಯುರೇಟಾಗಿ ನೀಟಾಗಿ ಕಟ್ ಮಾಡಿ. ಈ ಥರ ನೀಟಾಗಿ ನಾವು ಸಿಸರ್ಸ್ ಯೂಸ್ ಮಾಡದೆ ನೀವು ಕಟರ್ ಯೂಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಪ್ರಾಡಕ್ಟು. ಸೊ ಇದೇ ರೀತಿ ನಾವು ಮತ್ತೆ 4 ಸೈಡ್ಸ್ನ ನಾವು ಈ ಥರ ಪೇಪರ್ನ ಫಸ್ಟ್ ಗ್ಲೂ ಹಾಕಿ ಆಮೇಲೆ ಮತ್ತೆ ಪೇಪರ್ ಹಾಕಿ ಅದನ್ನು ಅಂಟಿಸ್ಕೋಬೇಕು. ಸೊ ನೋಡಿ, ನಾನು ಇವಾಗ 2 ಕಡೆ ಹಾಕ್ಕೊಂಡಿದ್ದೀನಿ ಪೇಪರ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಇವಾಗ ಮತ್ತೆ 2 ಸೈಡ್ಸ್ ಇದೆ, ಅದನ್ನು ಹಾಕ್ಕೊಂಡ್ಬಿಡೋಣ. ಯೂಶಲಿ ಪೆನ್ ಸ್ಟ್ಯಾಂಡ್ ಎಲ್ಲ ನೀವು ಆಫೀಸಲ್ಲಿ ಅಥವಾ ಮಕ್ಕಳಿಗೆ ಮಾಡ್ಕೊಡ್ಬೋದು, ಗಿಫ್ಟಿಂಗ್ ಪರ್ಪಸ್ಸಾಗಿ ಮಾಡ್ಬೋದು. ನಿಮಗೆ ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನ್ ಮಾಡ್ಬೋದು. ನಾವು ಆಚೆ ಕಡೆ ತೊಗೊಂಡ್ರೆ ಅಲ್ಲಿ ಏನಿರುತ್ತೋ ಅದನ್ನೇ ತೊಗೋಬೇಕು. ಬಟ್ ನಮಗಿಷ್ಟ ಇರೋ ಪೇಪರು, ಆ ಡಿಸೈನ್ನ ನಾವೇ ಮನೇಲಿ ಮಾಡ್ಕೋಬೋದು. ಸೊ ಇವಾಗ ನಾನು 4 ಕಡೆ ವೈಟ್ ಗ್ಲೂ ಹಾಕಿ ನಾನು ಪೇಪರ್ನ ಅಂಟಿಸ್ಕೊಂಡಿದ್ದೀನಿ. ನೀಟಾಗಿ ಸೈಡ್ಸ್ ಎಲ್ಲ ನೀಟಾಗಿ ಅಂಟ್ಕೊಂಡಿದೆ. ಇವಾಗ ಇದ್ರ ಮೇಲೆ ನಾವು ಗೋಲ್ಡನ್ ಬ್ಲಿಂಗ್ಸ್ ಅಂಟಿಸೋಣ. ನೀವು ಇದನ್ನು ಪರ್ಲ್ಸ್ ಇದ್ದರೆ ಪರ್ಲ್ಸ್ ಹಾಕ್ಕೋಬೋದು. ಯೂಶಲಿ ನೀವು ಯಾವ ಪೇಪರ್ನ ಯೂಸ್ ಮಾಡ್ತೀರಾ ಆ ಕಲರ್ ನೋಡಿಕೊಂಡು ಕಾಂಬಿನೇಷನ್ ನೀವು ಮಾಡ್ಬೋದು. ಈ ಥರ ಬಾಕ್ಸ್ ಪೂರ್ತಿ 4 ಸೈಡು ನಾನು ಅದನ್ನು ಅಂಟಿಸ್ಕೊಳ್ತೀನಿ. ಸೊ ಇವಾಗ ನಾನು 4 ಕಡೆ ಗೋಲ್ಡನ್ ಬ್ಲಿಂಗ್ಸ್ನ ಅಂಟಿಸ್ಕೊಂಡಿದ್ದೀನಿ. ಗೋಲ್ಡನ್ ಕಲರ್ ಬ್ಲಿಂಗ್ಸ್. ನಾನು ಹೇಳ್ದಂಗೆ ನೀವು ಯಾವ ಕಲರ್ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಗೋಲ್ಡ್ ಮ್ಯಾಚ್ ಆಗೋದ್ರಿಂದ ನಾನು ಗೋಲ್ಡನ್ ಕಲರ್ ಬ್ಲಿಂಗ್ಸ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಇದಕ್ಕೆ ನಾವು ಗೋಲ್ಡನ್ ಕಲರ್ ಇಲ್ಲಿ ಅಪ್ಲೈ ಮಾಡೋಣ. ಗೋಲ್ಡನ್ ಆಕ್ರಿಲಿಕ್ ಟ್ಯೂಬ್ಸ್ ಸಿಗುತ್ತೆ ನಿಮಗೆ. ಬ್ರಷ್ ಯೂಸ್ ಮಾಡಿಕೊಂಡು ನಾನು ಇವಾಗ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಗೋಲ್ಡನ್ ಕಲರ್ ಆಕ್ರಿಲಿಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆದರೆ ನಿಮಗೆ ನೀವು ಈ ಪೇಪರಲ್ಲಿ ಇರೋ ಕಲರ್ನೇ ನೀವು ಯೂಸ್ ಮಾಡಿದ್ರೆ ಅದು ಎದ್ದು ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ವೈಟ್ ಇರೋದು ನೀವು ಒಳಗಡೆ ಕೂಡ ನೀವು ಮಾಡ್ಕೋಬೋದು ಕಲರು. ನಾನು ಇವಾಗ ಮರಿ ಮೇಲ್ಗಡೆ ಮಾತ್ರ ಕಲರ್ ಮಾಡ್ತೀನಿ. ಈ ರೀತಿ 4 ಸೈಡು ನಾವು ಪೇಂಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಗೋಲ್ಡನ್ ಕಲರ್ ಇಲ್ಲಿ ಆಕ್ರಿಲಿಕ್ದು ಯೂಸ್ ಮಾಡಿ ಇದು ಪೂರ್ತಿ ಹಾಕ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ನೆಕ್ಸ್ಟ್ ಇದಕ್ಕೆ ನಾವು ಮತ್ತೆ ವೈಟ್ ಗ್ಲೂನ ಇದನ್ನು ಸೀಲ್ ಮಾಡಬೇಕು. ನಾವು ಏನೇನು ಅಂಟಿಸ್ಕೊಂಡಿದ್ದೀವಿ ಅದೆಲ್ಲ ಬಿದ್ದೋಗದೆ ಇರೋ ಥರ ಇದರ ಮೇಲ್ಗಡೆ ನಾವು ಮತ್ತೆ ಇದಕ್ಕೆ ವೈಟ್ ಗ್ಲೂನ ಹಾಕಿ ಸೀಲ್ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬ್ಲಿಂಗ್ಸ್ ಮೇಲ್ ಕೂಡ ನೀವು ಮಾಡ್ಬೋದು.
ಈ ರೀತಿ 4 ಕಡೆ ಇದನ್ನ ಹಾಕಿ ಫಿನಿಶ್ ಮಾಡ್ಕೊಳ್ಳಿ. ಸೊ ವೈಟ್ ಗ್ಲೂ ಹಾಕಿ ನಾನು ಎಲ್ಲ 4 ಸೈಡು ಅದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಿದೆ. ವೈಟ್ ಗ್ಲೂ ನಿಮಗೆ ಅದು ವೈಟ್ ಆಗಿ ಕಾಣೋದಿಲ್ಲ, ಅದು ಟ್ರಾನ್ಸ್ಲೂಸೆಂಟ್ ನೀಟಾಗಿ ಕವರ್ ಆಗೋಗ್ಬಿಟ್ಟು ನಿಮ್ಗೆ ಏನಿದೆಯೋ ಅದೇ ಥರನೇ ಕಾಣುತ್ತೆ. ನೀವು ನೀರು ಬೀಳಿಸಿದ್ರು ಅಥವಾ ಏನಾದರೂ ಇದು ಮತ್ತೆ ಪೀಲ್ ಆಗೋದಿಲ್ಲ. ಇದೇ ಪ್ರಾಸೆಸ್ನ ಇಟ್ಕೊಂಡು ನೀವು ಏನು ಬೇಕಾದ್ರೂ ಯಾವ ಐಟಮ್ಸ್ ಬೇಕಾದ್ರೂ ಮಾಡ್ಬೋದು. ವಾಲ್ಗಾಗಲಿ ಅಥವಾ ಫರ್ನಿಚರ್ಸ್ಗಾಗಲಿ ಅಥವಾ ಬಾಕ್ಸಸ್, ಜ್ಯುವೆಲ್ರಿ ಬಾಕ್ಸಸ್ಗಾಗಲಿ ಏನಕ್ಕೆ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಗಿಫ್ಟ್ ಮಾಡಿಕೊಡ್ಬೋದು ನೀವು ನಿಮ್ಮ ಲವ್ಡ್ ಒನ್ಸ್ಗೆ. ಸೊ ನೋಡಿದ್ರಲ್ಲ ಯಾವ ಥರ ಡಿಕೋಪಾಜ್ ಆರ್ಟ್ನ ಯೂಸ್ ಮಾಡಿ ನಾವು ಇವತ್ತು ಪೆನ್ ಸ್ಟ್ಯಾಂಡ್ನ ರೆಡಿ ಮಾಡಿದ್ವಿ ಅಂತ. ಸೊ ನೀವು ಇದೇ ಪ್ರಾಸೆಸ್ನ ಬರೀ ಪೆನ್ ಸ್ಟ್ಯಾಂಡ್ ಅಲ್ಲ, ಬೇರೆ ವೇರಿಯಸ್ ಬಾಕ್ಸಸ್ ಮಾಡ್ಬೋದು, ಅಥವಾ ಮನೇಲಿರೋ ಹಳೆ ಪರ್ಸ್ಗಳಾಗಲಿ ಅಥವಾ ಏನು ಬೇಕಾದ್ರೂ ಕೋಸ್ಟರ್ಸು ಏನು ಬೇಕಾದ್ರೂ ನೀವು ಮಾಡ್ಬೋದು. ನೀವು ಮನೇಲಿ ಇದನ್ನು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸಿರಿ ಸಖಿಯರೇ, ಡೆಕೋಪ್ಯಾಜ್ ಆರ್ಟ್ನ ಮೂಲಕ ಮಕ್ಕಳಿಗೆ ಇಷ್ಟವಾಗುವ ಕಲರ್ಫುಲ್ ಪೆನ್ ಸ್ಟ್ಯಾಂಡ್ ಅನ್ನ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ಅನ್ನೋದನ್ನ. ನಿಮಗಿದು ಇಷ್ಟವಾಗಿದ್ರೆ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ನೋಡಿ.